ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ. ಇದು ಭಗವದ್ಗೀತೆಯ ಮಾತು. ಹುಟ್ಟಿದವನಿಗೆ ಮರಣ ಸಹಜ, ಅಂತೆಯೇ ಮರಣ ಹೊಂದಿದವನಿಗೆ ಪುನರ್ಜನ್ಮ ಸಹಜ. ಹುಟ್ಟು ಸಾವು ಒಂದನ್ನೊಂದು ಅಗಲಿರದ ಎರಡು ಧ್ರುವಗಳು. ಇವೆರಡರ ನಡುವಿನ ಪಯಣವೇ ಜೀವನ. ವಿಚಿತ್ರ ಅಂದರೆ ಸಾವಿನೆಡೆಗಿನ ನಮ್ಮೆಲ್ಲರ ಪಯಣ ಹುಟ್ಟಿನೊಂದಿಗೇ ಆರಂಭವಾಗುತ್ತದೆ. ಇದು ಅರಗಿಸಿಕೊಳ್ಳಲು ಕಷ್ಟ ಸಾಧ್ಯವಾದ ಕಹಿ ಸತ್ಯ. ಇದು ಇತ್ತೀಚೆಗೆ ಹರಿಪಾದ ಸೇರಿದ ನನ್ನ ಬಾಲ್ಯ ಸ್ನೇಹಿತ ಪ್ರೀತಿಯ ಅಪ್ಪಯ್ಯ, ನಾನು ಅವನನ್ನು ಕರೀತಾ ಇದ್ದದ್ದೇ ಹಾಗೆ. ನಿಮಗೆಲ್ಲರಿಗೂ ಆತ LN ಕೂಡೂರು ಎಂದೇ ಪರಿಚಿತ. ನನ್ನ ಹೆಸರು ಲಕ್ಷ್ಮೀನಾರಾಯಣ, ಅವನ ಹೆಸರು ಲಕ್ಷ್ಮೀನಾರಾಯಣಪ್ಪಯ್ಯ. ಕೂಡೂರು ಮನೆತನದ ಕುಡಿ. ಇಂತಹ ಒಂದು ಸಂದರ್ಭ ಬರಬಹುದು ಎಂಬ ಯಾವ ನಿರೀಕ್ಷೆಯೂ ನಮಗೆ ಯಾರಿಗೂ ಇರಲಿಲ್ಲ. ಆದರೆ ವಿಧಿ ಎಂಬುದೊಂದಿದೆಯಲ್ಲ, ಅದು ನಮ್ಮೆಲ್ಲರನ್ನು ಆಟವಾಡಿಸುವ ರೀತಿ ಬಹಳ ವಿಚಿತ್ರ. ನಿಮಗೆಲ್ಲರಿಗೂ ಚಿರಪರಿಚಿತನಾದ LN ಕೂಡೂರು ನನ್ನ ಒಂದು ಕಾಲದ ಬಾಲ್ಯದ ಆತ್ಮೀಯ ಗೆಳೆಯ. ಸುಮಾರು 50 ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ಹೀಗನಿಸುತ್ತದೆ. ನೆನಪಿದೆಯೇ ನಿನಗೆ ನಾವಿಬ್ಬರೂ ಅಂದು ಹೊಳೆಯ ದಡದಲ್ಲಿ ನಿಂದು, ನಾವಿಬ್ಬರೂ ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ್ದು ನಿನಗೆ ನೆನಪಿದೆಯೇ ಗೆಳೆಯ? ಬಾ ಗೆಳೆಯ ಬಾರಯ್ಯ ಆಟವಾಡೋಣ, ಬಾ ಗೆಳೆಯ ಬಾರಯ್ಯ ಆಟವಾಡೋಣ, ಬಾಲ್ಯದ ಕನಸನು ಮರಳಿ ಕಟ್ಟೋಣ, ಬಾಲ್ಯದ ಕನಸನು ಮರಳಿ ಕಟ್ಟೋಣ, ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ. ಹೀಗೆ ಕೇಳಬೇಕು ಅಂತ ಅನಿಸುತ್ತೆ. ನಾನೇನೋ ಕೇಳಬಹುದು, ಆದರೆ ನನ್ನ ಪ್ರೀತಿಯ ಅಪ್ಪಯ್ಯ ಇದನ್ನು ಕೊಳ್ಳಲಾಗದ ಲೋಕಕ್ಕೆ ತೆರಳಿದ್ದಾರೆ. ಇದನ್ನು ನಾನು ಕೇವಲ ಸ್ವಗತವಾಗಿ ಗತಕಾಲದ ನೆನಪಿನ ಕೊಂಡಿಯಾಗಿ ಹಾಡಿಕೊಳ್ಳಬಹುದಷ್ಟೇ. ಸ್ವಾಂತ ಸುಖಾಯ.
ಇದು ಸುಖವೇ? ಗೊತ್ತಿಲ್ಲ. ಅದೆಷ್ಟೋ ಘಟನೆಗಳು ನೆನಪಿಗೆ ಬರುತ್ತವೆ, ಆದರೆ ಅವೆಲ್ಲವನ್ನು ಇಲ್ಲಿ ಹೇಳಿಕೊಳ್ಳಕ್ಕೆ ಇದು ಸಮಯ ಅಲ್ಲ. ಒಂದು ಘಟನೆ ನೆನಪಿಸುತ್ತೇನೆ. ಅದು ಕುಸುಮಕ್ಕನ ಮದುವೆಯ ಗೌಜಿ ಸಂಭ್ರಮ. ಅದು ಕೂಡೂರು ಶ್ರೀವರ ನಿಲಯದ ಒಂದು ಸಂಭ್ರಮದ ದಿನ. ಅವತ್ತು ವಿಟ್ಲದ ಯಾವ ಮನೆಯಲ್ಲೂ ಅಡಿಗೆ ಮಾಡಿಲ್ಲ ಎಂದರೆ ಉತ್ಪ್ರೇಕ್ಷೆ ಅಲ್ಲ. ಅಷ್ಟು ಜನ ಶ್ರೀವರ ನಿಲಯದಲ್ಲಿ ಸೇರಿದ್ದರು. ಮದುವೆಯ ಊಟಕ್ಕೆ ವಿಶೇಷವಾಗಿ ಜಿಲೇಬಿ ತಯಾರಿಸಿ, ಅದು 4 ಸುತ್ತಿನ ಜಿಲೇಬಿ, ಅಂಗೈಯಗಲದಷ್ಟು ದೊಡ್ಡದಾದ ಜಿಲೇಬಿ, ಮತ್ತು ಅದನ್ನು ತುಪ್ಪದಲ್ಲಿ ಕರಿದು ಸಕ್ಕರೆ ಪಾಕ ಹಾಗೂ ಜೇನಿನ ಮಿಶ್ರಣದಲ್ಲಿ ಅದ್ದಿ ತಯಾರಿಸಿದ್ದು. ನಾನು ಅಪ್ಪಯ್ಯ ಊಟಕ್ಕೆ ಕೂತಿದ್ದೇವೆ, ಎದುರು ಬದರು. ಆ ಕಾಲದಲ್ಲೆಲ್ಲ ಒಂದು ಸ್ಪರ್ಧೆ, ಅದು ಭಕ್ಷ್ಯ, ಸ್ವೀಟ್ ಯಾರು ಹೆಚ್ಚು ತಿನ್ನುತ್ತಾರೆ, ಹೋಳಿಗೆಯೋ ಲಾಡೋ ಜಿಲೇಬಿಯೋ ಇತ್ಯಾದಿ. ಅದಕ್ಕೆ ಸಹಭೋಜನಕ್ಕೆ ಕುಳಿತ ಇತರರು ಒಂದು ಕುಮ್ಮಕ್ಕು ಕೊಟ್ಟು ನಮ್ಮನ್ನು ಹುರಿದುಂಬಿಸುತ್ತಿದ್ದರು. ನಾವು ಆಗ ಚಿಕ್ಕ ಮಕ್ಕಳು. ನಾನು ಅಪ್ಪಯ್ಯನೊಂದಿಗೆ ಪಂಥ, ಯಾರು ಹೆಚ್ಚು ಜಿಲೇಬಿ ತಿನ್ನುತ್ತಾರೆ. ನಾನು ಬಹುಶಃ 8ರಿಂದ 10 ಜಿಲೇಬಿ ತಿಂದಿರಬಹುದು. ಅದು ಒಂದು 4-5 ಜಿಲೇಬಿ ತಿಂದಾದ ಮೇಲೆ ಬದಿಯಲ್ಲಿದ್ದ ಮಿಡಿ ಮಾವಿನಕಾಯಿ, ಉಪ್ಪಿನಕಾಯಿ ರಸವನ್ನು ನಾಲಿಗೆಗೆ ನಕ್ಕಿಕೊಂಡು, ಯಾಕೆಂದರೆ ಅಷ್ಟು ಸಿಹಿಯಾದದ್ದು, ಯಾಕೆಂದರೆ ಜೇನು ಮತ್ತು ಸಕ್ಕರೆಯ ಮಿಶ್ರಣ ಅದು. ಅಪ್ಪಯ್ಯ ನನ್ನಿಂದ 2 ಜಿಲೇಬಿ ಜಾಸ್ತಿ ತಿಂದಿದ್ದಾನೆ. 12 ತಿಂದಿರ್ಬೋದು ಅವನು, ನಾನು ಒಂದು 8-10 ತಿಂದಿದ್ದೇನೆ. ಇಷ್ಟು ತಿಂದಾಗುವಾಗ ನಮಗಿಬ್ಬರಿಗೂ ತಲೆ ಸುತ್ತು ಬರಲಿಕ್ಕೆ ಶುರುವಾಯಿತು. ಯಾಕೆಂದರೆ ವಿಪರೀತ ಸಕ್ಕರೆಯ ಅಂಶ ಹೆಚ್ಚಾಗಿರಬಹುದು ಅಂತ ನನ್ನ ಒಂದು, ನಮಗೆ ಏನೋ ಒಂದು ಥರ ತಲೆ ಸುತ್ತಿದ ಹಾಗೆ. ಆಗ ಅಲ್ಲಿದ್ದ ಹಿರಿಯರಿಗೆ ಸ್ವಲ್ಪ ಗೊತ್ತಾಯಿತು, ಇದು ಏನೋ ಗಡಿಬಿಡಿ ಆಯಿತು ಅಂತ. ಹಾಗೆ ನಮ್ಮಿಬ್ಬರನ್ನೂ ಕೈಯಲ್ಲಿ ಹಿಡಿದುಕೊಂಡು ಆಧರಿಸಿ ಮನೆಯ ಕೆರೆಯ ದಂಡೆಯಲ್ಲಿ ಎದೆಮಟ್ಟ ನೀರಿನಲ್ಲಿ ಕುಳಿಸಿ ಅರ್ಧ ಗಂಟೆ ಬಹುಶಃ ಕುಳಿಸುತ್ತಿರ್ಬೋದು. ಯಾಕೆಂದರೆ ಅದರಿಂದ ಈ ಸಕ್ಕರೆಯ ಅಂಶ ಕಡಿಮೆ ಆಗ್ತದೆ ಅನ್ನೋ ಒಂದು ನಂಬಿಕೆ. ಅದು ಸೊ ಈ ಅರ್ಧ ಗಂಟೆ ಕುಳಿತದ್ದು ನಮಗೆ ಸರಿ ಗೊತ್ತಿಲ್ಲ. ಅಂದರೆ ಆಮೇಲೆ ಉಳಿದವರು ಹೇಳಿದ್ದು ಹೀಗಾಯಿತು. ಆಮೇಲೆ ಅರ್ಧ ಗಂಟೆ ಆಗುವಾಗ ನಮಗೆ ಒಂದು ಸ್ಪರ್ಧೆ ನಮ್ಮನ್ನು ಗದಾಯುದ್ಧದ ಕೌರವನಂತೆ, ವೈಶಂಪಾಯನ ಸರೋವರ ಅಲ್ಲದಿದ್ದರೂ ಕೂಡೂರು ಮನೆಯ ಕೆರೆಯ ನೀರಲ್ಲಿ ಒಂದಷ್ಟು ಕಾಲ ಮುಳುಗಿಸಿ ಕುಳಿಸಿದ್ದಂತೂ ಸತ್ಯ. ಆಗ ಎಲ್ಲ ಸಿನಿಮಾದ ಒಂದು ಹುಚ್ಚು, ಸೈಕಲ್ ಬಿಡುವ ಹುಚ್ಚು. ನಾವು ಅದೆಷ್ಟೋ ಬಾರಿ ಡಬಲ್ ರೈಡ್, ತ್ರಿಬಲ್ ರೈಡ್ ಇನ್ನೊಂದು ಸ್ನೇಹಿತರ ಜೊತೆ ವಿಟ್ಲದಿಂದ ಪುತ್ತೂರಿಗೆ ಸಿನಿಮಾ ನೋಡಲಿಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಆಗ 2 ಹೊಸ ಥಿಯೇಟರ್, ನವರಂಗ್ ಅಂತ ಹೊಸತಾಗಿದ್ದದು. ಒಂದು ಶೋ ಅರುಣ ಥಿಯೇಟರಲ್ಲಿ ನೋಡೋದು,
ಅದಾದ ಮೇಲೆ ಅಲ್ಲಿ ಏನೋ ಒಂದು ಸ್ವಲ್ಪ ತಿಂದು ಇನ್ನೊಂದು ಶೋ ನವರಂಗ ಟಾಕೀಸಲ್ಲಿ ನೋಡಿ ಮತ್ತೆ ನಡು ರಾತ್ರಿ ಸೈಕಲ್ ತುಳಿಯುತ್ತಾ ವಿಟ್ಲಕ್ಕೆ ವಾಪಸ್. ಬರುವಾಗ ದಾರಿಯಲ್ಲಿ ಕಬಕದ ಚಡವು ಅಂತ ಒಂದು ಸಿಗ್ತದೆ. ಅದು ಇಲ್ಲಿಂದ ಪುತ್ತೂರಿಗೆ ಹೋಗುವಾಗ ಹತ್ತಬೇಕು, ಪುತ್ತೂರಿಂದ ಬರುವಾಗ ಇಳಿವಿ. ಅಲ್ಲಿ ಯಾವುದೋ ಭೂತ ಪಿಶಾಚಿ ಇದೆ ಅನ್ನುವಂಥ ಒಂದು ಒಂದು ಮಾತು ಪ್ರಚಲಿತವಾಗಿತ್ತು. ನಾವು ಕಬಕ ಚಡವಿನಲ್ಲಿಯೂ ಕೂಡ ಎಷ್ಟು ವೇಗವಾಗಿ ಪೆಡಲ್ ಮಾಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ಸ್ಪೀಡಲ್ಲಿ ಪೆಡಲ್ ಮಾಡ್ತಾ ಆ ಜಾಗವನ್ನು ದಾಟಿ ಭೂತ ಪ್ರೇತದ ಕೈಗೆ ಸಿಕ್ಕದ ಹಾಗೆ ಬಚಾವಾಗಿ ಬಂದದ್ದನ್ನು ಈಗ ನೆನಪಿಸಿಕೊಳ್ಳಬೇಕು. ಕೂಡೂರಿನ ಮನೆಯ ಶಂಕರಿ ಅಜ್ಜಿಯ ಕಾಲದಿಂದಲೂ ನನ್ನ ಅಜ್ಜಿ ಗೌರಜ್ಜಿ ಆ ಹೋಗಿ ಬರ್ತಾ ಇದ್ದ ಮನೆ ಅದು. ಸಾಮಾಜಿಕ ಅಂತಸ್ತಾಗಲಿ ಆರ್ಥಿಕ ಅಂತಸ್ತಾಗಲಿ ಸಮಾನವಾಗಿ ಇಲ್ಲದ ನನ್ನ ಮತ್ತು ಅವನ ಸ್ನೇಹ ಅವನೊಂದಿಗೆ ಮಾತ್ರ ಅಲ್ಲ, ಕುಸುಮಕ್ಕ, ಸುಮತಿಯಕ್ಕ, ರಾಮಚಂದ್ರ, ಸುರೇಶ, ಜಯಶ್ರೀ ಆಗ ಸಣ್ಣ ಮಗು, ಕಮಲಮ್ಮ, ಕೃಷ್ಣಮಾವ, ಇದೆಲ್ಲ ಇಂದು ಕೇವಲ ನೆನಪು. ಇದಕ್ಕಿಂತ ಹೆಚ್ಚು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಧ್ವನಿ ಭಾರವಾಗಿದೆ, ಮನಸ್ಸು ಬಹಳ ನೋವಿನಿಂದ ಕೂಡಿದೆ. ಇದಿಷ್ಟನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಪ್ರೀತಿಯ ಅಪ್ಪಯ್ಯ ಅಲ್ಲಿ ಸುಖವಾಗಿರಲಿ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಲ್ವೇ. ನಮಸ್ಕಾರ.
ಪ್ರೀತಿ ಅಭಿಮಾನದಿಂದ ಇಲ್ಲಿಗೆ ಬಂದು ಸೇರಿರುವಂಥ ನಿಮಗೆಲ್ಲರಿಗೂ ಪ್ರಥಮವಾಗಿ ಕೂಡೂರು ಮನೆಯ ಪರವಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಅವರು ದೇಹಾಂತ್ಯವಾದ ದಿನ ನಮ್ಮ ಕೂಡೂರು ಮನೆಗೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಶಕ್ತಿ ತುಂಬಿ ನಮ್ಮ ಹೆತ್ತಮ್ಮನಿಗೆ ಒಂದು 4 ಮಾತುಗಳನ್ನಾಡಿ ಧೈರ್ಯ ತುಂಬಿ ತಿಳಿದಂಥ ಹಾಗೆ ಇವತ್ತು ನಮ್ಮೆಲ್ಲ ಅಭಿಮಾನಿಗಳು ನಮ್ಮ ಹಿತೈಷಿಗಳು ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಪ್ರಪ್ರಥಮವಾಗಿ ಕೂಡೂರು ಮನೆಯ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಒಬ್ಬ ವ್ಯಕ್ತಿಯ ಜೀವನವನ್ನು ಬಹುಶಃ 2 ರೀತಿಯಲ್ಲಿ ನೋಡ್ಬೋದು. ಒಂದು ಗೋಲ ಇದ್ದ ಹಾಗೆ, ಗೋಲದ ಒಂದು ಮುಖವನ್ನು ನೀವು ಸಾರ್ವಜನಿಕರು, ಹಿತೈಷಿಗಳು, ಸ್ನೇಹಿತರು ನೋಡಿದ್ದೀರ. ಒಬ್ಬ ಸಹಕಾರಿ ಧುರೀಣನಾಗಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿದು ಅಪಾರವಾದ ಯಶಸ್ಸನ್ನು ಸಾಧಿಸಿ ಸಹಕಾರಿ ರಂಗದಲ್ಲಿ ದುಡಿದು ಸಹಕಾರಿ ಬ್ಯಾಂಕು, ಕ್ಯಾಂಪು ಇಂಥ ಸಂಸ್ಥೆಗಳಲ್ಲಿ ದುಡಿದು ಅದನ್ನು ಯಶಸ್ವಿ ಪಥದಲ್ಲಿ ತಗೊಂಡೋಗಿ 10 100 ಸಾವಿರಾರು ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಇವತ್ತು ಇಹಲೋಕವನ್ನು ತ್ಯಜಿಸಿದಂಥ LN ಕೂಡೂರು ಇವರ ಪರಿಚಯವನ್ನು ನಾನು ಹೇಳೋದು ಅದು ಉತ್ಪ್ರೇಕ್ಷೆ ಆಗ್ತದೆ. ನಾನು ತಮ್ಮನಾಗಿ ಅದನ್ನು ಬಹುಶಃ ಹೇಳೋ ಪ್ರಯತ್ನ ಮಾಡೋದಿಲ್ಲ. ಆದರೆ ನಾನು LN ಕೂಡೂರಿನಿಂದಲೇ ತಮ್ಮನಾಗಿ 1-2 ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಹುಶಃ ಭಾವನಾತ್ಮಕವಾಗಿ ನನ್ನ ಮಾತುಗಳು ನಿಂತು ಹೋದ್ರಿಂದ ನಾನು ಕ್ಷಮಿಸಬೇಕು. ನಾವು 6 ಜನ ಮಕ್ಕಳು, ದಿವಂಗತ ಕೂಡೂರು ಕೃಷ್ಣ ಭಟ್. ತುಂಬ ಜನರಿಗೆ ಇಲ್ಲಿ ಅವರ ಹೆಸರು ಕೇಳಿ ಗೊತ್ತಿರ್ಬೋದು ಅಥವಾ ನೇರವಾಗಿ ಪರಿಚಯ ಇರುವವರು ಒಂದಷ್ಟು ಜನ ಇದ್ದೀರಿ. ಅಥವಾ ಈಗಿನ ಜನರೇಷನ್ ಅವರಿಗೆ ಬಹುಶಃ ಕೂಡೂರು ಕೃಷ್ಣ ಭಟ್ ಎಲ್ಲೋ ಒಂದು ಕೇಳಿದಾಗ ಆಗ್ತಂತ ಇರ್ಬೋದು. ಅವರೊಬ್ಬ ಬಹಳ ಸಾಮಾಜಿಕವಾಗಿ ದುಡಿದು ಬಹಳ ಯಶಸ್ಸನ್ನು ಕಂಡು ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡಿ ದುಡಿದಂಥ ಒಂದು ಮೇರು ವ್ಯಕ್ತಿತ್ವ. ಅವರು ತೀರಿಯೋಗಿ ಸುಮಾರು 25-26 ವರ್ಷ ಕಳೆದಿದೆ. ಅವರಿಗೆ ನಾವು 6 ಜನ ಮಕ್ಕಳು. ಶುರುವಿಗೆ 2 ನನ್ನ ಅಕ್ಕಂದಿರು, 3ನೇವರಾಗಿ LN ಕೂಡೂರು ನಾವು ಮನೆಯಲ್ಲಿ ಪ್ರೀತಿಯಿಂದ ರಮೇಶ ಅಂತ ಕರಿತೇವೆ. ಆ ಹೆಸರು ಒಂದಷ್ಟು ಜನರಿಗೆ ಕೂಡ ಚಿರಪರಿಚಿತ. ನಾನು 4ನೇವನು, ನನ್ನ ತಮ್ಮ ಸುರೇಶ್ ಕೂಡೂರು ಡಾಕ್ಟ್ರು. ಕೊನೆಯದಾಗಿ ಜಯಶ್ರೀ ಅಂತ, ಅವರು ಕೂಡ ಡಾಕ್ಟ್ರಾಗಿ ಕಾಸರಗೋಡಿನಲ್ಲಿದ್ದಾರೆ. ಹೀಗೆ ನಾವು 6 ಜನ ಮಕ್ಕಳಲ್ಲಿ ನಮ್ಮ ಅಣ್ಣ 3ನೇವರು. ಇದೇ ನಾಡಿನಲ್ಲಿ, ಇದೇ ಊರಿನಲ್ಲಿ, ಇದೇ ಸಂಘ ಸಂಸ್ಥೆಗಳಲ್ಲಿ, ಇದೇ ವಿದ್ಯಾಸಂಸ್ಥೆಗಳಲ್ಲಿ ಕಲಿತವರು. ಚಿಕ್ಕಂದಿನಿಂದಲೇ ಒಂದು ಒಳ್ಳೆಯ ಒಂದು ಸಂಸ್ಕಾರಯುತ ಒಂದು ಪರಿಸರ. ನಮ್ಮದು ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಮೂಲಭೂತ ಚಿಂತನೆಯಿಂದ ನಡೆಯುತ್ತಿರುವಂಥ ಮನೆ. ಆ ಸಂಸ್ಕಾರ, ಅಮ್ಮ ಅಪ್ಪ ಹಾಕಿಕೊಟ್ಟಂಥ ಜೀವನದ ಮೌಲ್ಯಗಳು, ಇದನ್ನೆಲ್ಲ ಮೈಗೂಡಿಸಿಕೊಂಡು ನಾವು ದೊಡ್ಡವರಾದ್ರು. ಅದಕ್ಕೆ ಅಣ್ಣ ಕೂಡ ಹೊರತಾಗಿಲ್ಲ. ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆಯಲ್ಲಿ ಅವರಿಗೆ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಒಂದಷ್ಟು ಕ್ಯಾಂಪ್ಗಳು, ಅದರ ಚಿಂತನೆಗಳು ಅವರ ಮನಸ್ಸಿಗೆ ಹೋಗಿ ಈ ಮನೆಯ ಸಂಸ್ಕಾರ ಏನಿದೆ ಅದಕ್ಕೆ ಅದು ಮತ್ತು ಕೂಡ ಒತ್ತು ಕೊಟ್ಟು ಒಳ್ಳೆಯದು ಏನು, ಒಳ್ಳೆತನ ಏನು, ಸಮಾಜಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳುವಂಥ ಒಂದು ಮೂಲ ಒಂದು ಚಿಂತನೆ ಅವರಲ್ಲಿ ಅದು ಚಿಗುರೊಡೆದಿತ್ತು. ಹಾಗೆ ದೊಡ್ಡವರಾಗುತ್ತಾ ಇದೇ ವಿದ್ಯಾಸಂಸ್ಥೆಯಲ್ಲಿ ಅವರು PUC ಕೂಡ ಮಾಡಿದರು. ಕಾಲೇಜ್ ಪೀಪಲ್ ಲೀಡರ್ ಆದರು. ಆವಾಗಲೇ ಒಂದು ರೀತಿಯ ಆ ನಾಯಕತ್ವದ ಗುಣಗಳ ಒಂದು ಇಂಡಿಕೇಶನ್ ಏನು ಅದು ಕಾಣ್ತಾ ಇತ್ತು ಅವರಲ್ಲಿ. ಎಲ್ಲರಂತೆಲ್ಲ ನಾನು 4 ಜನರಿಗೆ ಒಂದು
ಮುಂದೆ ನಿಂತುಕೊಳ್ಳುವ ವ್ಯಕ್ತಿ ಆಗಬೇಕು ಅಂತ ಹೇಳುವಂಥ ಹಂಬಲ ಬಹುಶಃ ಆವಾಗಲೇ ಅವರಿಗೆ ಇತ್ತು. ಅದನ್ನು ನಾವು ಮನೆಯಲ್ಲಿ ಕಾಣ್ತಾ ಇದ್ದೇವೆ. ಆ ನಂತರ ದಿನಗಳಲ್ಲಿ 75ನೇ ಇಸ್ವಿ ಕೃಷಿಯಲ್ಲಿ ತಂದೆ ಸಾಕಷ್ಟು ಅವರನ್ನು ನಮ್ಮನ್ನೆಲ್ಲ ಎಸ್ಪೆಷಲಿ ಮುಖ್ಯವಾಗಿ ಅವರನ್ನು ಹಿರಿಯ ಮಗ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರೇರಣೆ ನೀಡ್ತಾ ಇದ್ರು ಸಣ್ಣ ವಯಸ್ಸಿನಲ್ಲಿ. 75ನೇ ಇಸ್ವಿಯಲ್ಲಿ ಅದೊಂದು ಕರಾಳ ವರ್ಷ, ನಮಗೆಲ್ಲ ಗೊತ್ತಿದೆ. ದೇಶಕ್ಕೆ ತುರ್ತು ಪರಿಸ್ಥಿತಿ ಏರಲಾಯಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಮ್ಮ ತಂದೆ ಜೈಲಿಗೆ ಕಳಿಸುವಂಥ ಒಂದು ಪ್ರಸಂಗ ಆಯಿತು. ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿದರು ತಂದೆ ಸಮಾಜಕ್ಕೋಸ್ಕರ. ನಂತರ ಮೀಸಾ ಅಂತ ಹೇಳುವ ಕಠೋರವಾದಂಥ ಒಂದು ಕಾನೂನಿನ ಕ್ರಮದಿಂದ ತಂದೆಯನ್ನು ಬಳ್ಳಾರಿ ಜೈಲಿಗೆ ಹಾಕಿದ್ರು. ಆವಾಗ ನಮ್ಮಣ್ಣ ಚಿಕ್ಕ ಒಬ್ಬ ಬಾಲಕ, 18 ವರ್ಷ. ಯಾಕಂದರೆ ಇನ್ನೂ ಕಾಲೇಜಿನಲ್ಲಿ ಓದುತ್ತಾ ಇದ್ದ ಸಮಯ. ನಾನು ಇನ್ನೂ ಚಿಕ್ಕವನು, ಬಹುಶಃ 9ನೇ ಕ್ಲಾಸು 10ನೇ ಕ್ಲಾಸು ಇರ್ಬೋದು, 1975 ನನಗೆ ನೆನಪಿದ್ದಾಗೆ. ಆವಾಗ ಆರ್ಥಿಕ ಸಂಪನ್ಮೂಲ ಈಗಷ್ಟೇ ತಂದೆಯವರು ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನು ಮಾಡಿದಂಥ ಸಂದರ್ಭ. ಆರ್ಥಿಕ ಸಂಪನ್ಮೂಲ ಈಗಷ್ಟೇ ಬರಲಿಕ್ಕೆ ಶುರುವಾಗಿದಷ್ಟೇ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಅಣ್ಣನ ಮೇಲೆ ಬಂತು. ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅಪ್ಪ ಇಲ್ಲದಿದ್ದ ಸಮಯದಲ್ಲಿ ಅದನ್ನು ಪರಿಪೂರ್ಣವಾಗಿ ಅಮ್ಮ ಇದ್ದರು. ಅಮ್ಮ ಖಂಡಿತವಾಗಿ ಅವರಿಗೆ ಸಲಹೆ ಸೂಚನೆ ಕೊಡ್ತಾ ಇದ್ರು. ನಮ್ಮ ಸೋದರ ಮಾವಂದಿದ್ರು. ಆದರೂ ಕೂಡ ಬಾಲಕನಾಗಿ ಯಾವುದೇ ರೀತಿಯ ಒಂದು ಹಿಂಜರಿಕೆ ಇಲ್ಲದೆ ಆ ಕೂಡೂರು ಮನೆಯ ವ್ಯವಹಾರವನ್ನು ಬಹಳ ಚೊಕ್ಕಟವಾಗಿ ನಡೆಸ್ಕೊಂಡು ಬಂದರು ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತದೆ ನನಗೆ. ಆ ಒಂದು ಸಮಯದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿ ಒಂದು ವರ್ಷ SSLCಗೆ ಅವರಿಗೆ ಪರೀಕ್ಷೆ ಬರೀಲಿಕ್ಕೆ ಆಗಲಿಲ್ಲ. ಒಂದು ವರ್ಷ ಕೂಡ ಹೋಗಿತ್ತು. ಅದನ್ನೆಲ್ಲ ಮೆಟ್ಟಿ ಮೀರಿ ನಿಂತು ವಿದ್ಯಾಭ್ಯಾಸಕ್ಕೆ ಮತ್ತೆ ತಂದೆಯವರು ಬಂದರು, ಮತ್ತೆ ಮುಂದುವರಿಸಿದ್ರು. ಶಾಲೆಯಲ್ಲಿರುವಾಗಲೇ ವಾಲಿಬಾಲಲ್ಲಿ ಇದ್ದರು, ಸ್ಪೋರ್ಟ್ಸಲ್ಲಿದ್ದರು. ಒಂದು 4 ಜನರ ಮಧ್ಯದಲ್ಲಿ ಒಬ್ಬ ನಾಯಕನಾಗಿ ಹೊರಹೊಮ್ಮಿದಂಥ ವ್ಯಕ್ತಿ. ಆವಾಗಲೇ ನಾಯಕತ್ವದ ಗುಣವನ್ನು ಅವರು ಮೈಗೂಡಿಸಿಕೊಂಡಿದ್ದರು. ಆನಂತರ ತಂದೆ ಮಗನಾಗಿ ಅಗ್ರಿಕಲ್ಚರ್ ಕೋರ್ಸೇ ನಿಮಗೆ ಬೆಸ್ಟ್ ಅಂತ ತಂದೆಯವರು ನಿರ್ಧಾರ ಮಾಡಿ ಅವರನ್ನು BSc ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಹೀಗೆ ಕಳಿಸುವ ಅಂತ ಹೇಳಿ ಕಳಿಸಿದರು. ಅದನ್ನು ಪೂರೈಸಿದ ನಂತರ ವಾಪಸ್ಸು ಊರಿಗೆ ಬಂದು ಮತ್ತೆ ಕೃಷಿ. ಈ ಸಂದರ್ಭದಲ್ಲಿ ಅವರಿಗೆ JC ಮೂವ್ಮೆಂಟ್, JC ಸಂಘಟನೆಯ ಒಂದು ಪರಿಚಯ ಆಯಿತು. ಬಹುಶಃ ಅವರು ಕಾಲೇಜಲ್ಲಿ ಇರುವಾಗಲೇ ಪರಿಚಯ ಆಗಿತ್ತು. ಅದು ನನಗೆ ಅದರ ಬಗ್ಗೆ ಸ್ಪಷ್ಟ ನೆನಪು ಬರ್ತಾ ಇಲ್ಲ ಈಗ. JC ಸಂಘಟನೆಯಲ್ಲಿ ಅವರಿಗೆ ಆಕರ್ಷಣೆ ಆಯಿತು. JC ಸಂಘಟನೆಯಲ್ಲಿ ಅವರು ಸೇರಿಕೊಂಡ್ರು. ಅದರಲ್ಲಿ ಒಂದು ಅತೀವಾದಂಥ ಒಂದು ಆಕರ್ಷಣೆ ಇತ್ತು ಅವರಿಗೆ. ಅಲ್ಲಿ ನಾಯಕತ್ವ ಗುಣವನ್ನು ಬೆಳೆಸಲಿಕ್ಕೆ ಬೇಕಾಗುವಂಥ ಪೂರಕ ವಾತಾವರಣ ಅವರಿಗೆ ಸಿಕ್ಕಿತ್ತು ಅಂತ ಹೇಳಿಕ್ಕೆ ಭಾಳ ಖುಷಿ ಆಗ್ತದೆ. ಮತ್ತು ಅವರು ಊರಿನ ಸಾಮಾಜಿಕವಾಗಿ ಏನೊಂದು ನಾಯಕತ್ವ ಒಂದು ಗುಣವನ್ನು ಬೆಳೆಸಿ ಅದನ್ನು ನಾಡಿಗೆ ಕೊಟ್ಟಿದ್ದಾರೋ ಅದಕ್ಕೆ JC ಸಂಸ್ಥೆ ಕೊಡುಗೆ ಭಾಳ ದೊಡ್ಡದು ಅಂತ ಹೇಳಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. JC ಸಂಸ್ಥೆಯಲ್ಲಿ ಅವರು ಪದಾಧಿಕಾರಿಯಾದರು. ಮತ್ತು ಸ್ಟೇಟ್ ಲೆವೆಲ್ಗೆ ಮೇಲೆ ಹೋದರು. ಪ್ರತಿ ಹಂತದಲ್ಲಿ ಕೂಡ ತನ್ನ ನಾಯಕತ್ವ ಗುಣವನ್ನು ಪ್ರತಿಬಿಂಬಿಸ 4 ಜನರಿಗೆ ಬೇಕಾದ ವ್ಯಕ್ತಿ ಆದರು. ಇದಕ್ಕೆ ಆಗಷ್ಟೇ ಕಾಲೇಜಿಂದ ಬಂದದ್ದು, ಇನ್ನು ಬಹುಶಃ ವಿವಾಹ ಕೂಡ ಆಗಿರಲಿಲ್ಲ ಅವತ್ತು. ಆ ಸಂದರ್ಭದಲ್ಲಿ ನಮ್ಮ ಹೆತ್ತವರು ಮಗ 4 ಜನರಿಗೆ ಬೇಕಾಗುವ ಕೆಲಸ, JC ಸಂಸ್ಥೆ ಖಂಡಿತ ಖಾಲಿಪೋಲಿಗಳ ಸಂಸ್ಥೆ ಅಲ್ಲ, ಒಳ್ಳೆಯದಾಗಲಿ ಅಂಥೇಳಿ ಪೂರ್ಣ ಪ್ರಮಾಣದ ಒಂದು ಪ್ರೋತ್ಸಾಹವನ್ನು ನೀಡಿದ್ದು ನನಗೆ ಈಗಲೂ ನೆನಪಿದೆ. ಅವರು ರಾಜ್ಯಾದ್ಯಂತ ಸಂಚಾರ ಮಾಡಿದ್ದಲ್ಲಿ ಒಂದು 10 ಜನ ಮನೆಗೆ ಬರೋದು, ಇವ್ರು ಹೋಗೋದು, ಸಂಪರ್ಕ ಮಾಡೋದು, ಇದೆಲ್ಲ ಚಟುವಟಿಕೆಗಳಿಗೆ ನನ್ನ ಹೆತ್ತವರು ಪೂರ್ತಿ ಸಹಕಾರ ನೀಡಿದರು.
ಅದು ಕೂಡ ಅವರಿಗೆ ಒಂದು ಪ್ರೇರೇಪಣ ಶಕ್ತಿಯಾಗಿ ಬೆಳೆದು ಅಂತ ಹೇಳ್ತೇನೆ. ಜೊತೆಯಾಗಿ ನಮ್ಮ ತಂದೆಯ ಒಂದು ಆಶಯವೂ ಇತ್ತು, ಅವರ ಬೆಂಬಲವೂ ಇತ್ತು. ನಾವು ಬರೀ ಕೃಷಿ ಮಾಡಿದರೆ ಸಾಕು, ಕೈಗಾರಿಕೆಯಲ್ಲಿ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಯಾವುದೇ ಒಂದು ಕೃಷಿಯಾದರೂ ಕೂಡ ಒಂದೇ ಕೃಷಿಯನ್ನು ಅವಲಂಬಿಸುವುದಲ್ಲ ಅಂತ ಹೇಳುವಂಥದ್ದು ಅವರ ತತ್ವ. ಪರ್ಯಾಯವಾಗಿ ಇರಬೇಕು ಅಂತ ಹೇಳಿ, ಅದೇ ಥರ ಬರೀ ಕೃಷಿ ಮಾತ್ರ ಅಲ್ಲ, ನಮಗೆ ಉದ್ಯಮ ಕೂಡ ಬೇಕು ಅಂತೇಳಿ ಅವರು ಒಂದು ಬ್ಯಾಟ್ರಿ ತಯಾರು ಮಾಡುವಂಥ ಒಂದು ಘಟಕವನ್ನು ಕೂಡ ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿದರು. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತದ್ದು ನಮ್ಮ ಹೆತ್ತವರು ಕೂಡೂರು ಕೃಷ್ಣ ಭಟ್ ದಿವಂಗತರು ಹಾಗೂ ನಮ್ಮೊಂದಿಗೆ ಇರುವಂಥ ಕೂಡೂರು ಕಮಲಮ್ಮನವರು. ಈ ಹಿರಿಯರ ಪ್ರೋತ್ಸಾಹ ಆಶೀರ್ವಾದದಿಂದ ಅವರು ಸಾಮಾಜಿಕವಾಗಿ JC ಸಂಸ್ಥೆ ಮೂಲಕ ಪ್ರಾರಂಭಗೊಂಡು ಮತ್ತು ಕ್ರಮೇಣ ತಂದೆ ನೀನು ಸಹಕಾರಿ ಕ್ಷೇತ್ರಕ್ಕೂ ಕೂಡ ನೀನು ಮಾಡಬೇಕು, ನಿನ್ನಲ್ಲಿ 4 ಜನರನ್ನು ಮಾತಾಡಿಸಿ ಸಂಘಟನೆ ಮಾಡುವಂಥ ಶಕ್ತಿ ಇದೆ ಅಂತ ಗುರುತಿಸ್ಕೊಂಡ್ರು. ನೀನು ಸಹಕಾರಿ ರಂಗಕ್ಕೆ ಬರಬೇಕು ಅಂತೇಳಿ ಕ್ಯಾಂಪದ ನಿರ್ದೇಶಕರಾಗಿ ಮಾಡಲಿಕ್ಕೆ ಕೂಡ ತಂದೆ ದೊಡ್ಡ ಪಾತ್ರವನ್ನು ವಹಿಸಿದ್ರು. ನಿರ್ದೇಶಕರಾಗಿರುವಾಗ ನಿಮಗೆಲ್ಲ ಗೊತ್ತಿದೆ, ಅವರು ಕ್ಯಾಂಪು ಚಾಕ್ಲೇಟ್ ಫ್ಯಾಕ್ಟ್ರಿ ವಾರಣಾಸಿ ಭಟ್ರು ಸ್ಥಾಪನೆ ಮಾಡಿದರು. ಅದು ಒಂದು ಹಂತದಲ್ಲಿ ಸ್ವಲ್ಪ ನಷ್ಟದಲ್ಲೇ ಇತ್ತು. ಬೋರ್ಡಲ್ಲಿರುವ ಬಹುತೇಕ ನಿರ್ದೇಶಕರು ಅದನ್ನು ಮುಚ್ಚುವ, ಅದರಿಂದಾಗಿ ನಮ್ಮ ಅಡಿಕೆ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ, ನಾವು ಅದನ್ನು ಸೇಲ್ ಮಾಡುವ ಅಂತ ಹೇಳುವಂಥ ಒಂದು ಅಭಿಪ್ರಾಯಕ್ಕೆ ಬಂದಾಗ ಇವರು ಏಕಮೇವ ಇಲ್ಲ, ಅದು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಅದು ಸ್ಥಾಪನೆ ಆಗಿದೆ, ನಾವು ಅದನ್ನು ಕಳ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ವೇ ಅಲ್ಲ ಅಂತ ಹೇಳಿ ಬಹಳ ಅದನ್ನು ವಿಷಯವನ್ನು ಬಹಳ ಗಟ್ಟಿಯಾಗಿ ನಿಂತು ಕ್ಯಾಂಪನ್ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ನಾವು ಮಾರುವುದನ್ನು ಅದನ್ನು ಎದುರಿಸಿ ನಿಲ್ಲಿಸಿದವರು ಬಹುಶಃ ಮುಖ್ಯಸ್ಥರಲ್ಲಿ ನನ್ನ ಅಣ್ಣ ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ಹೆಮ್ಮೆ ಆಗ್ತದೆ ನನಗೆ. ಆ ಒಂದು ಕಷ್ಟ ಕಾಲಘಟ್ಟದಲ್ಲಿ ಅದೊಂದು ಪಾಸಿಂಗ್ ಸ್ಟೇಜ್ ಆಗಿತ್ತು. ಅದನ್ನು ಮೀರಿ ಒಂದು ಸಲ ನಾವು ಹೋದರೆ ಮತ್ತೆ ಸರಿಯಾಗ್ತದೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಇದರ ನಿರ್ದೇಶಕರುಗಳಲ್ಲಿ ಹೇಳಿ ಅದನ್ನು ನಿಲ್ಲಿಸಿ ಇವತ್ತು ನಿಮಗೆ ಅದೆಲ್ಲ ಗೊತ್ತಿದೆ. ಇವತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎಷ್ಟು ಉತ್ತುಂಗ ಸ್ಥಾನಕ್ಕೆ ಎತ್ತಿದೆ, ಇಡೀ ಕ್ಯಾಂಪಸ್ ಸಂಸ್ಥೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಸಹಕಾರಿ ರಂಗಕ್ಕೂ ಬಂದರು. ಆಮೇಲೆ ವಿಟ್ಲಕ್ಕೆ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅವರದ್ದೇ ಒಂದು ಕನಸು. JC ತಾನು ಹುಟ್ಟಿ ಅಥವಾ ಅದನ್ನು ಜೊತೆಯಾಗಿ ಬೆಳೆದಂಥ ಒಂದು ಸಂಸ್ಥೆ, ಅಪಾರವಾದಂಥ ಪ್ರೀತಿ ಆ ಸಂಸ್ಥೆ ಮೇಲೆ, ಒಂದು ವಿಶ್ವಾಸ. ಹಾಗಾದರೆ JC ಸಂಸ್ಥೆ ಅಡಿಯಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಾವು ಯಾಕೆ ವಿಟ್ಲದಲ್ಲಿ ಪ್ರಾರಂಭ ಮಾಡೋದು ಅಂತ ಹೇಳಿ ಅದೀಗ ಅವರು ತಂದೆ ಮಗ ಮಾತಾಡೋದು ಅದು ನನ್ನ ಕಿವಿಯಲ್ಲಿ ಈಗ ಪ್ರತಿಧ್ವನಿಸ್ತಾ ಇದೆ. ಅದಕ್ಕೆ ಮತ್ತೆ ಪೂರಕವಾಗಿ ನಮ್ಮ ತಂದೆಯವರು ಪೂರ್ಣ ಸಹಕಾರ. ಅವಾಗ ಬಹುಶಃ ಆ ಜಾಗವನ್ನು, ಈಗೇನು JC ಶಾಲೆ ಜಾಗ ಇದೆ ಅದನ್ನು ಖರೀದಿ ಮಾಡಲಿಕ್ಕೆ ಬೇಕಾಗುವಂಥ ಮೂಲಧನವನ್ನು ಕೂಡ ಮನೆಯಿಂದ ತಂದೆಯವರು ಕೊಟ್ಟು ಪ್ರೋತ್ಸಾಹ ಮಾಡಿ ಅದು ಇವತ್ತು ಯಾವ ಮಟ್ಟದಲ್ಲಿ ಬೆಳೆದಿದೆ, 100% ರಿಸಲ್ಟು. ಅದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನಾಟ್ ಬೈ ಫ್ಲುಕ್, ಏನೋ 1 ವರ್ಷ 2 ವರ್ಷ 100% ಬಂದದ್ದಲ್ಲ, ನಿರಂತರವಾಗಿ 100% ರಿಸಲ್ಟ್ ಕೊಡುವಂಥ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆ ಬರೀ ವಿಟ್ಲಕ್ಕೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ 10 ಹಲವಾರು ಊರುಗಳಿಗೆ ಈಗ ಒಂದು ಮಾದರಿ ಸಂಸ್ಥೆಯಾಗಿ ಇರುವುದನ್ನು ನಾವೆಲ್ಲ ಕೇಳಿದ್ದೇವೆ. ಆಮೇಲೆ ದಿನಗಳಲ್ಲಿ ಅವರನ್ನು ನಿರ್ದೇಶಕರಾಗಿ ಇದ್ದವರು ಮತ್ತು ಪುನಃ ನಿರ್ದೇಶಕರಾಗಿ ಅವರನ್ನು ಆಯ್ಕೆ ಆಯಿತು. ಆನಂತರ ಕ್ಯಾಂಪೋ ಸಂಸ್ಥೆಯ ಅಧ್ಯಕ್ಷರಾಗುವಂಥ ಒಂದು ಸಂದರ್ಭ ಬಂದಾಗ ಅದನ್ನು ಅವರು ದಿಟ್ಟವಾಗಿ ವಹಿಸಿಕೊಂಡು ಆ ಸಂಸ್ಥೆಯನ್ನು ಕೂಡ ಬಹಳ ಅಂದವಾಗಿ ಬಹಳ ಅದನ್ನು ಯಶಸ್ವಿಯಾಗಿ ಅದನ್ನು ಮುನ್ನಡೆಸಿದರು. ಅವರು ಮಾಡಿದಂಥ ಒಂದು ಬಹುದೊಡ್ಡ ಕೆಲಸ ಅಂತ ಹೇಳಿದರೆ, ಈ ಕೃಷಿಕರಿಗೋಸ್ಕರ ಇರುವಂಥ ಸಂಸ್ಥೆಗೆ ಸರ್ಕಾರದ ಅಂಕುಶ ಇರಬಾರ್ದು. ಕ್ಯಾಂಪಸ್ ಸಂಸ್ಥೆಗೆ ವಾರಣಾಸಿ ಭಟ್ರು ಸ್ಥಾಪನೆ ಮಾಡಿದಾಗ ಸಾಕಷ್ಟು ಷೇರು ಬಂಡವಾಳ ಸಂಗ್ರಹ ಆಗಲಿಲ್ಲ. ಆಗ ಸರ್ಕಾರದಿಂದ ಒಂದಷ್ಟು ಷೇರು ಬಂಡವಾಳ ರೂಪದಲ್ಲಿ ಅನುದಾನವನ್ನು ತೆಗೆದುಕೊಂಡು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಅದರ ಒಂದು ಅಂಕುಶ ಸರ್ಕಾರದ ಕೈಯಲ್ಲಿ ಇರ್ತಿತ್ತು. ಯಾವುದೇ ಬೋರ್ಡ್ ನಿರ್ಧಾರ ಮಾಡಿದರೂ ಕೂಡ ಆ ಸರ್ಕಾರದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು
ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಿಗಿರ್ಬೋದು, ಅದಕ್ಕೆ ಅಡ್ಡಕಾಲು ಬರ್ತಾಯಿತ್ತು. ಯಾವುದೇ ಒಂದು ಏನು ಕೃಷಿಕರಿಂದ ಕೃಷಿಕರಿಗಾಗಿರುವಂಥ ಸಂಸ್ಥೆಗೆ ಸರ್ಕಾರದ ಒಂದು ಇನ್ಫ್ಲುಯೆನ್ಸ್ ಒಂದು ಜಾಸ್ತಿ ಇತ್ತು ಅಂತ ಹೇಳೋದನ್ನು ನಮ್ಮ ಅಣ್ಣ ಅದನ್ನು ಸರಿಯಾಗಿ ಕಂಡು ಬಹುಶಃ ನಮ್ಮ ಹತ್ರ ಇದ್ದರೆ ಇದನ್ನು ಇನ್ನೂ ಹೆಚ್ಚು ಸಮರ್ಪಕವಾಗಿ ಕ್ಯಾಂಪಸ್ ಸಂಸ್ಥೆಯನ್ನು ಮುಂದೆ ತಗೊಂಡು ಹೋಗ್ಬೋದು ಅಂತ ಹೇಳುವಂಥ ಒಂದು ಸ್ಪಷ್ಟ ಒಂದು ಚಿಂತನೆಯಿಂದ ಸದಸ್ಯರುಗಳನ್ನು, ಬೋರ್ಡಲ್ಲಿರುವಂಥ ಎಲ್ಲ ಡೈರೆಕ್ಟರ್ಗಳನ್ನು ವಿಶ್ವಾಸಕ್ಕೆ ತಗೊಂಡು ಆಗ ಆರ್ಥಿಕ ಸಂಪನ್ಮೂಲ ಕ್ಯಾಂಪು ಕೂಡ ಬಲಿಷ್ಠವಾಗಿತ್ತು. ಆದಷ್ಟು ಶೇರ್ಗಳನ್ನು, ಎಷ್ಟು ಕೋಟಿ ರೂಪಾಯಿ, ಅದೆಷ್ಟು ಕೋಟಿ ಅಂತ ನನಗೆ ನೆನಪಡ್ತಾ ಇಲ್ಲ, ಅದನ್ನು ಸರ್ಕಾರಕ್ಕೆ ವಾಪಸ್ ಮಾಡಿ ಒಂದು ಪೂರ್ತಿ ಸ್ವಾಯತ್ತ ಸಂಸ್ಥೆ, ಕೃಷಿಕರಿಗೋಸ್ಕರ ಕೃಷಿಕರಿಂದ ನಡೆಯುವಂತಹ ಸಂಸ್ಥೆಯಾಗಿ ಮಾರ್ಪಾಡು ಮಾಡಿದ್ದು ಈಗ ಚರಿತ್ರೆ. ಈ ಥರ ಸಹಕಾರ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು, ಭಾಳ ಒಂದು ಯಶಸ್ವಿಯಾಗಿ ಸಾಮಾಜಿಕ ಜೀವನವನ್ನು ನಡೆಸಿದವರು, ನೂರಾರು ಮಂದಿಗೆ ಸಹಾಯ ಮಾಡಿದವರು, JC ಅಂತ ಒಂದು ಉತ್ತಮ ಮಟ್ಟದ ಶಾಲೆಯನ್ನು ವಿಟ್ಲಕ್ಕೆ ಕೊಟ್ಟು ಒಂದು 10 ಜನರ ಮನೆಗಳಲ್ಲಿ ನೆನಪುಳಿಯುವಂತೆ ಮಾಡಿದವರು, ತುಂಬ ಪ್ರೀತಿಯಿಂದ ಮಾತಾಡೋರು. ನಮ್ಮ ಮನೆಯಲ್ಲೂ ಅಷ್ಟೇ, ನಾವಾಗ ಚಿಕ್ಕವರು PUC ಆಗಿ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳುವಾಗ ಅವರು ಕೂಡ ಚಿಕ್ಕವರೇ, ಆದರೂ ಕೂಡ ರಾಮಚಂದ್ರ ಇಂಜಿನಿಯರಿಂಗ್ ಮಾಡಲಿ, ಸುರೇಶ BAMS ಮಾಡಲಿ, JC ಕೂಡ BAMS ಮಾಡಲಿ ಅಂತ ಹೇಳುವಂಥ ಸಲಹೆಯನ್ನು ಬಹಳ ಒಂದು ಅಥೆಂಟಿಕ್ ಆಗಿ ಅಪ್ಪನ ಮುಂದೆ ಅದನ್ನು ಹೇಳಿ, ಆ ಒಂದು ಎಜುಕೇಷನ್ ಕೂಡ ನಮಗೆ ಕಿರಿಯರಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟವರು ನಮ್ಮ ಅಣ್ಣ. ವಯಸ್ಸು ಚಿಕ್ಕದಾಗಿದ್ದು ಕೂಡ ಅವರ ಚಿಂತನೆ ವಿಶಾಲವಾಗಿತ್ತು. ಅದು ಅದೇ ಥರ ಮುಂದುವರೆದು ಮತ್ತು ಒಬ್ಬ ಸಮಾಜಮುಖಿ ವ್ಯಕ್ತಿಯಾಗಿ ಬಾಳಿದರು. ಅವರು ಇವತ್ತು ನಮ್ಮಲ್ಲಿ ಇಲ್ಲ. ಅದು ಯೋಚನೆ ಮಾಡುವಾಗ ಆ ಅದು ಕ್ಯಾವಿಟಿಯಾಗಿ ಉಳಿತದೆ ಅಂತ ಹೇಳೋದು ಯೋಚನೆ ಮಾಡುವಾಗ ಸ್ವಲ್ಪ ತಡ್ಕೊಳ್ಳಿಕ್ಕೆ ಕಷ್ಟ. ನನಗೆ ಮಾತ್ರ ಅಲ್ಲ, ನಮ್ಮ ಮನೆಯವರಿಗೆ ಮಾತ್ರ ಅಲ್ಲ, ನಾನು ಹಲವಾರು ನಮ್ಮ ಸಮಾಜದ ಬಂಧುಗಳಲ್ಲಿ ಮಾತಾಡುವಾಗ ಕಣ್ಣಲ್ಲಿ ನೀರು ಬರೋದನ್ನ ನಾನು ನೋಡಿದ್ದೇನೆ. ಹೀಗೆ ಹೆಚ್ಚೇನು ಹೇಳಲಿಕ್ಕೆ ಬಯಸುವುದಿಲ್ಲ. ವಿಶ್ವೇಶ್ವರಣ್ಣ ಕೂಡ ಮಾತಾಡಲಿಕ್ಕಿದ್ದಾರೆ. ಇವತ್ತಿನ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾರೆ. ಒಬ್ಬ ಸಮಾಜದಲ್ಲಿ ಯಶಸ್ವಿಯಾಗಿ ಮಾಡಬೇಕಾದ್ರೆ ಸಮಾಜದ ಪಾತ್ರ ಕೂಡ ಭಾಳ ದೊಡ್ಡದು. ಈಗ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಇರ್ಬೋದು, ಶಾಲೆಯನ್ನು ದೊಡ್ಡ ಮಾಡೋ ಕೆಲಸ ಇರ್ಬೋದು, ಯಾವುದಿದ್ರೂ ಕೂಡ ಅವರೊಟ್ಟಿಗೆ ಅವರು ಮುಂದಾಳು, ಖಂಡಿತ ಹೌದು, ಅವರೊಬ್ಬರ ನೇತಾರ. ಅವರೊಟ್ಟಿಗೆ ಸಮಾಜದ ಅಷ್ಟು ಜನ ಕೈ ಜೋಡಿಸಿ ಅವರ ಏನೊಂದು ಕನಸಿತ್ತು ಆ ಕನಸನ್ನು ನಡೆಸ್ಕೊಳ್ಳುವಲ್ಲಿ ಸಮಾಜ, ನೀವು ಬಿಡ್ಲದ ನಮ್ಮೆಲ್ಲ ಸ್ನೇಹಿತ ವರ್ಗ, ನಮ್ಮ ಹಿರಿಯರು ಅವರಿಗೆ ಸಹಕಾರ ಮಾಡಿದ್ದೀರಿ. ಅವರು ಇವತ್ತಿಲ್ಲ. ಅವರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳ್ತೇನೆ. ಅವರೊಬ್ಬರು ಹೊಸ ಉತ್ತಮ ಯಶಸ್ವಿ ಒಂದು ಪಬ್ಲಿಕ್ ಫಿಗರ್ ಆಗಬೇಕಾದ್ರೆ ಸಮಾಜದ ಬಹುದೊಡ್ಡ ಕೊಡುಗೆ ಇದೆ. ಅವರನ್ನು ಸ್ವೀಕರಿಸಿ ಅವರನ್ನು ಬೆಳೆಸಿದ್ದೀರಿ. ಅವರಿಂದಾಗಿ ನಮ್ಮ ಮನೆಗೆ ದೊಡ್ಡ ಹೆಸರು ಬಂದಿದೆ. ನಾವೆಲ್ಲ ಹೆಮ್ಮೆ ಪಡುವಂಥ ವ್ಯಕ್ತಿಯಾಗಿ ಅವರು ಹೊರಹೊಮ್ಮಿದ್ದಾರೆ. ಇವತ್ತು ನಮ್ಮ ನಗಲಿದ್ದಾರೆ. ಅವರ ನೆನಪು ಯಾವತ್ತೂ ನಮ್ಮ ಸ್ಮೃತಿ ಪಟಲಗಳಲ್ಲಿ ಇರ್ತದೆ. ಅವರು ಏನು ಈ ಸಂಸ್ಥೆಗಳಲ್ಲಿ ಪ್ರಾರಂಭ ಮಾಡಿದಂಥ ಒಳ್ಳೆಯ ಕೆಲಸಗಳಿದೆ, ಅದು ಇನ್ನೂ ಕೂಡ ಮುಂದುವರಿಲಿ. ಸಮಾಜಕ್ಕೆ ಇನ್ನೂ ಅವರ ಹಾಕಿಕೊಟ್ಟ ಮೇಲ್ಪಂಕ್ತಿಯಿಂದ ಅದು ಮುಂದುವರೆದು ಸಮಾಜಕ್ಕೆ ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹೇಳೋ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಎದುರಿಗಿಲ್ಲ. ನಾನು ಅವನ ಅಮ್ಮ ಸಹಿಸುವಂಥ ದಿನ ಅಲ್ಲ ಇದು. ಆದರೆ ನಾನು ಯಾವುದೇ ಒಂದು ದುಃಖ ನೋಡಿರಲಿಲ್ಲ. ಇದೊಂದು ದೇವರು ನನ್ನ ತಲೆಯಲ್ಲಿ ಬರ್ತಿದ್ದಷ್ಟು ದುಃಖ ಅನುಭವಿಸ್ತೀನೋ ದಯವಿಟ್ಟು ಮಾಡಲಿಕ್ಕಾಗೋದಿಲ್ಲ, ಅನುಭವಿಸಲೇಬೇಕು.
ಲಕ್ಷ್ಮೀನಾರಾಯಣ ರಮೇಶ್ ಅಂತ ನಮ್ಮ ಮನೆಗೆ ಕರೀತಾ ಇದ್ದರು. ಅವನು ಹೋದಂದರೆ ಹೇಗೆ ಬಾಳಿದ ಎಷ್ಟು ದಿವಸ ಅನ್ನುವಂಥದ್ದು ಉಂಟು. ಎಷ್ಟು ವರ್ಷ ಬಾಳಿದ ಅನ್ನೋದ್ರಿಂದ ಬದುಕಿನಲ್ಲಿ ಹೇಗೆ ಬಾಳಿದ, ಇಷ್ಟೆಲ್ಲ ಜನರ ಗೌರವ ಪ್ರೀತಿ ಪಡ್ಕೊಂಡು ಇಷ್ಟೇ ದಿವಸ ಬಾಳಿದ್ದಾರೆ. ನನ್ನ ಮಗನ ಅದೇ ಮಕ್ಕಳನ್ನು ಕೊಟ್ಟಿದ್ದಾರೆ, ನಿಮ್ಮ ಮುಂದೆ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂತೆಲ್ಲ ಭರವಸೆ ಅದನ್ನೆಲ್ಲ ಇಟ್ಕೊಂಡು ನಾನು ಹೊರಗನ್ನು ಸಹಿಸಲೇಬೇಕು, ದೇವರು ಕೊಟ್ಟದನ್ನು ಅಂತ ಮಾಡು. ಆದರೆ ಅಂಥ ಮಗನನ್ನು ಪಡೆದಿದ್ದೇನೆ ಅಂತ ಹೇಳೋದು ಅಂಥ ಭಾವನೆ ನನಗೆ. ಇಂಥ ಮಕ್ಕಳ ತಾಯಿಯಾಗಿ ಪಡೆದಿದ್ದೇನೆ ನಾನು. ಅದೊಂದು ನನಗೆ ತುಂಬ ತೃಪ್ತಿ ಇದೆ. ಎಲ್ಲ ನಮ್ಮ ಹುಡುಗರ ಕುಟುಂಬದ ಮೇಲೆ ನಿಮ್ಮೆಲ್ಲರ ಇದೇ ರೀತಿಯ ಪ್ರೀತಿ ಗೌರವ ಯಾವತ್ತೂ ಹೀಗೆ ನಡ್ಕೊಂಡು ಬರಬೇಕು ಅಂದ್ಕೊಂಡೇ ನನ್ನ ಹಾರೈಕೆ. ಎಲ್ಲ ದೈವೇಚ್ಛೆ ಇದ್ದಾಗ ಸುಮ್ಮನೆ ಬೆಳೆಸಬೇಕು. ದಂಡಿ ದಂಡಿ ಈ ಪುಷ್ಪಾಂಜಲಿ ಕಾರ್ಯಕ್ರಮವು ಋಗ್ವೇದದ ಪುರುಷ ಸೂಕ್ತ ಮಂತ್ರಮಂಡಲದೊಂದಿಗೆ ನಡೆಸಿಕೊಡಲಾಗುತ್ತದೆ. ಹಾಗೆಯೇ